ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಆಪ್ಟಿಮಲ್ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಮೇಲೆ. ಸೊ ಇದನ್ನ ಬಿಟ್ಟು ಉಳಿದಿರುವಂತ ಯಾವ್ಯಾವ ಟೆಕ್ನಿಕ್ಸ್ ಬರ್ತವೆ, LFU ಬರುತ್ತೆ, LRU ಬರುತ್ತೆ, ಮತ್ತೆ ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಇದಷ್ಟರದ್ದು ಕೂಡ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳು ಮತ್ತೆ ಮೈನ್ ಇಂಪಾರ್ಟೆಂಟ್ ಏನು ಪ್ರೀವಿಯಸ್ ಇಯರ್ಸ್ ಅಲ್ಲೆಲ್ಲ ಕೇಳಿದರೆ ಆ ಎಲ್ಲ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಈಗ ಆಪ್ಟಿಮಲ್ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು, ಸೊ ಅದಕ್ಕಿಂತ ಮುಂಚೆ ನಾವು ಸ್ಟಾರ್ಟ್ ಅನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕಲ್ಲಿ ಸ್ಟಾರ್ಟಿಂಗ್ ಎಲ್ಲದರಲ್ಲೂ ಕೂಡ ಸೇಮ್, ಆಪ್ಟಿಮಲ್ ಇರಲಿ, LRU ಇರಲಿ, LFU ಇರಲಿ, ಎಲ್ಲದೂ ಕೂಡ ನಾವು 3 ಬಿಟ್ಸ್ ಅನ್ನ ಫಿಲ್ ಮಾಡೋವರೆಗೂ ಕೂಡ ಸೇಮ್ ಇರುತ್ತೆ. ನೋಡಿ, ಇಲ್ಲಿ ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಫಸ್ಟ್ ಆ ಫ್ರೇಮಿನ ಸೈಜ್ ಏನಾಗಿರುತ್ತೆ, 3 ಬಿಟ್ಸ್. ಒಂದೊಂದ್ಸಲಿ ಕ್ವಶನ್ ಅಲ್ಲಿ 4 ಬಿಟ್ಸ್ 5 ಬಿಟ್ಸ್ ಅಂತ ಕೇಳ್ತಾರೆ, ಮೋಸ್ಟ್ ಆಫ್ ದಿ ಟೈಮ್ಸ್ 3 ಬಿಟ್ಸ್. ಸೇಮ್ ಪ್ರೊಸೀಜರ್, ಸರಿನಾ? 3 ಬಿಟ್ಸ್ ಅಂತಂದ್ರೆ ಹೆಂಗೆ ಅಂತಂದ್ರೆ, ನೋಡಿ ಇಲ್ಲಿ ಒಂದು ಬಾಕ್ಸ್ ಇದೆ ಅಂತ ಅನ್ಕೊಳ್ಳಿ. ಆ ಬಾಕ್ಸ್ ಅಲ್ಲಿ 3 ಬಾಲ್ಗಳನ್ನ ಇಡ್ಬೋದು. ಸೊ 3 ಬಾಲ್ ಇಡುವಷ್ಟು ಜಾಗ ಇರುವಂತ ಒಂದು ಬಾಕ್ಸ್ ಅನ್ನ ತಗೊಂಡಿದ್ದೀನಿ. ಆ ತರ ಒಂದು ಫ್ರೇಮ್ 3 ಬಿಟ್ ಸೈಜ್ ಇದೆ. ಸೊ 3 ಬಿಟ್ಸ್ಗಳು ಕೂಡ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಎಂಟಿ ಇದಾವೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಎಂಟಿ ಇರೋದ್ರಿಂದ 1 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು, ಸರಿನಾ? 1 ಅನ್ನ ಇನ್ಸರ್ಟ್ ಮಾಡ್ಬೇಕಿತ್ತು, 1 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ಇವುಗಳೆಲ್ಲ ಏನ್ ಕೊಟ್ಟಿದಾರಲ್ಲ, ಇವುಗಳನ್ನ ನಾವು ಪೇಜಸ್ ಅಂತ ಕರಿತಾ ಹೋಗ್ತೀವಿ, ಸರಿನಾ? ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನು 2 ಜಾಗ ಖಾಲಿ ಇದಾವೆ. ಸೊ 2 ಅನ್ನ ನಾವು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ ನಾನು 3 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, 2 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 1 ಜಾಗ ಖಾಲಿ ಇದೆ. ಸೊ ಖಾಲಿ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡೋಣ 3. ಈಗ ನೆಕ್ಸ್ಟ್ ಯಾರನ್ನ ಇನ್ಸರ್ಟ್ ಮಾಡಬೇಕು, 4 ಅನ್ನ ಇನ್ಸರ್ಟ್ ಮಾಡಬೇಕು. ಆದ್ರೆ ನನಗೆ ಏನು ಫ್ರೇಮ್ ಅನ್ನ ತಗೊಂಡಿದ್ನಲ್ಲ 3 ಬಿಟ್ ಸೈಜ್ ಇರುವಂತದ್ದು, ಅದು ಫುಲ್ ಆಗಿದೆ. 3 ಬಿಟ್ಗಳು ಕೂಡ 3 ಡಿಫ್ರೆಂಟ್ ಬಿಟ್ಸ್ ಗಳನ್ನ ಕೂರಿಸಿದೀನಿ. ರಿಪೀಟ್ ಆಗಬಾರ್ದು, ಸರಿನಾ? ರಿಪೀಟ್ ಆಗ್ದಂಗೆ 3 ಬಿಟ್ಸ್ ಗಳನ್ನ ಡಿಫ್ರೆಂಟ್ ಬಿಟ್ಸ್ ಗಳನ್ನ ಕೂರಿಸಿದೀನಿ. ಹಾಗಾದ್ರೆ ಈಗ 4 ಅನ್ನ ಏನ್ ಮಾಡೋಣ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಈ ಒಂದು ಅಲ್ಗಾರಿದಮ್ಸ್ ಅನ್ನ ಏನಂತ ಕರಿತೀವಿ, ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗಾರಿದಮ್ಸ್. ಸೊ ಈ ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗಾರಿದಮ್ ಅಂದ್ರೇನು, 1 2 3 ಇದಾವಲ್ಲೇನಪ್ಪ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಸೊ ಈ 3ರಲ್ಲಿ ಯಾವ್ದ್ರ ಜೊತೆನಾದ್ರೂ ಕೂಡ ನಾನು 4 ಅನ್ನ ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಅದು ಯಾರ ಜೊತೆ ಅಂತ ಡಿಸೈಡ್ ಮಾಡೋದು ಈ ಒಂದು ಅಲ್ಗಾರಿದಮ್ಸ್. ಆಪ್ಟಿಮಲ್ ಇರ್ಬೋದು, ಫಸ್ಟ್ ಇನ್ ಫಸ್ಟ್ ಔಟು, ಮತ್ತೆ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್, ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್, ಈ ತರ ಅಲ್ಗಾರಿದಮ್ಸ್ ಡಿಸೈಡ್ ಮಾಡ್ತಾ ಹೋಗ್ತವೆ. ಟೋಟಲ್ 4 ಅಲ್ಗಾರಿದಮ್. ಆಪ್ಟಿಮಲ್ ಏನ್ ಹೇಳುತ್ತೆ ಅಂತಂದ್ರೆ, ನೋಡಿ ಇಲ್ಲಿ ಈ ಒಂದು ವರ್ಡ್ ವೆರಿ ಇಂಪಾರ್ಟೆಂಟ್, ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸರಿನಾ? ಈ ಒಂದು ವರ್ಡ್ ನಿಮಗೆ ಗೊತ್ತಿರಬೇಕು. ಆಪ್ಟಿಮಲ್ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಅನ್ನ ಸಾಲ್ವ್ ಮಾಡ್ಬೇಕಾರೆ ಏನು, ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಅಂದ್ರೆ ಅದೇನ್ ಮಾಡುತ್ತೆ ಅಂತಂದ್ರೆ, ನೋಡ್ತಾ ಹೋಗುತ್ತೆ ಯಾವ ಒಂದು ಪೇಜಸ್ ನನಗೆ ರೀಸೆಂಟ್ ಆಗಿ ಅಂದ್ರೆ ಈಗ ಬೇಕು ಕೆಲಸ ಮಾಡೋದಕ್ಕೆ, ಅದನ್ನ ಮಾತ್ರ ಇಟ್ಕೊಂತೀವಿ. ಲಾಸ್ಟ್ ಅಲ್ಲಿ ಬೇಕಾಗಿರುವಂತದ್ದು ಅಂದ್ರೆ ಇನ್ನೂ ಅದ್ರದ್ದು ಟೈಮ್ ಈತೆ, ಅದ್ರದ್ದು ಬೇಕಾಗುವಂತ ಟೈಮ್ ಜಾಸ್ತಿ ಈತೆ ಅಂತಂದಾಗ ಅದನ್ನ ದೂರ ಇಡೋದು ಅಂತಂದ್ರೆ ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ 4 ಅನ್ನ ನಾನು ಇವಾಗ ರೀಪ್ಲೇಸ್ ಮಾಡ್ಬೇಕಲ್ಲ, ಅದ್ರ ಮೇಲೆ ಪಾಯಿಂಟ್ ಅನ್ನ ಇಡಿ. ರೈಟ್ ಸೈಡ್ ಅನ್ನ ನೋಡ್ಬೇಕು, ಯಾರನ್ನ ಹುಡುಕ್ಬೇಕು, 1 2 ಮತ್ತೆ 3 ಅನ್ನ ಆದಷ್ಟು 4ಗೆ ಹತ್ರ ಇರೋ ರೀತಿ ಹುಡುಕ್ಬೇಕು. ಯಾವ ರೀತಿ ನೋಡಿ, ಇಲ್ಲಿ 1 ಇಲ್ಲಿದೆ, 1 ಇಲ್ಲೂ ಕೂಡ ಇದೆ, ಆದ್ರೆ 4ಗೆ ಹತ್ರ ಇರುವಂತ ವ್ಯಾಲ್ಯೂಗಳನ್ನ ಹುಡುಕ್ಬೇಕು. ನೋಡಿ 1 ತುಂಬಾ ಹತ್ರ ಇದೆ, ಇಲ್ಲೂ ಕೂಡ ಇದೆ, ಆದ್ರೆ ತುಂಬಾ ಹತ್ರ ಇರುವಂತದ್ದನ್ನ ನಾವು ನೋಡ್ಬೇಕು. ರಿಪೀಟ್ ಆಯ್ದ್ರೆ ಹತ್ರ ಇರೋದು ಯಾವ್ದಿರುತ್ತೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. 2, ಸೊ 2 ಇಲ್ಲೇ ಇದೆ, ಇಲ್ಲೂ ಕೂಡ ಇದೆ, ಆದ್ರೆ ಹತ್ರ ಇರುವಂತ 2 ಇದು. ನೆಕ್ಸ್ಟ್ 3, ಸೊ 3 ಅನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ. ಈಗ 1 2 3 ಈ 3ರಲ್ಲಿ ದೂರ ಇರೋರು ಯಾರು, ದೂರ ಇರೋರು 3. ಅಂದ್ರೆ ಏನಾಯ್ತು, ಈಗ ನನಗೆ ರೀಸೆಂಟ್ ಆಗಿ 1 ಮತ್ತೆ 2 ಬೇಕಾಗಿರೋದು, ಆಮೇಲೆ ನನಗೆ ಬೇಕಾಗಿರೋದು 3, ಸರಿನಾ? ಈಗ ಅದ್ರದ್ದು ಡಿಮ್ಯಾಂಡ್ ಇಲ್ಲ, ಈಗ 1 ಮತ್ತೆ 2 ಇದ್ರೆ ಸಾಕು, ಆಮೇಲೆ 3 ಅನ್ನ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ, ಗೊತ್ತಾಯ್ತಾ? ಸೊ ಈಗ 3 ದೂರ ಇರೋದ್ರಿಂದ ಏನ್ ಮಾಡ್ಬೇಕು, 3 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡಬೇಕು. ಇಟ್ ಈಸ್ ಹ್ಯಾವಿಂಗ್ ದ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ 2 ಮತ್ತೆ 1 ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್, ಗೊತ್ತಾಯ್ತಾ? ಸೊ ಪ್ರೊಸೀಡ್ ಆಗ್ತಾ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ ಇನ್ನೂ ಕೂಡ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಈತೆ. ಸೊ 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ರಿಪೀಟ್ ಆಗಬಾರ್ದು, ಯಾವುದೇ ಒಂದು ಪೇಜಸ್ ಕೂಡ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ ಅಲ್ಲಿ ರಿಪೀಟ್ ಆಗಬಾರ್ದು, ಆ ತರ ಬರಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿ 1 ಆಲ್ರೆಡಿ ಇದೆ ಅಲ್ವಾ ಇಲ್ಲಿ ಈ ಒಂದು ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಸೊ ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡಕ್ ಹೋಗ್ಬೇಡ್ರಿ, ಸ್ಕಿಪ್ ದಟ್ ಒನ್. ನೆಕ್ಸ್ಟ್ 2, ಸೊ 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಈತೆ. ಸೊ 2 ಕೂಡ ಆಲ್ರೆಡಿ ನನ್ನ ಅಪ್ಡೇಟ್ ಆಗಿರುವಂತಹ ಫ್ರೇಮ್ ಅಲ್ಲಿ ಇರೋದ್ರಿಂದ ನಾನು ಮತ್ತೆ ಇನ್ಸರ್ಟ್ ಮಾಡಲ್ಲ. ಇನ್ಸರ್ಟ್ ಮಾಡಿದ್ರೆ ವೈಲೇಟ್ ಆದಂಗೆ ಆಗುತ್ತೆ ರೂಲ್ಸ್, ಅಂದ್ರೆ ರಿಪೀಟ್ ಆಗ್ಬಿಡುತ್ತೆ. ಸೊ ವೈಲೇಟ್ ಆಗುತ್ತೆ ರೂಲ್ಸ್, ಸೊ ಬೇಡ. ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡಬೇಕು. 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ.
ಸೊ ಈಗ 5 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇಲ್ಲ ಅಂತಂದ್ರೆ ನಾನೇನ್ ಮಾಡಬೇಕು, 1 ಜೊತೆ ಇಲ್ಲ 2 ಜೊತೆ ಇಲ್ಲ 4 ಜೊತೆ ರೀಪ್ಲೇಸ್ ಮಾಡಬೇಕು. ಸೊ ಯಾರು ಅಂತ ಯಾವ ರೀತಿ ಡಿಸೈಡ್ ಮಾಡೋದು, ಪಾಯಿಂಟ್ ಅನ್ನ ಇಡಬೇಕು, ಯಾರನ್ನ ರೀಪ್ಲೇಸ್ ಮಾಡ್ಬೇಕು ಅವ್ರ ಮೇಲೆ ರೈಟ್ ಸೈಡ್ ಹುಡುಕ್ಬೇಕು. ಯಾರನ್ನ 1 2 4ನ ಆದಷ್ಟು 5ಗೆ ಹತ್ರವಾಗಿ. ಸೊ 1 ಇಲ್ಲೇ ಇದೆ, 2 ಇಲ್ಲೇ ಇದೆ, 4 ಇಲ್ಲಿದೆ. ಸೊ 1 2 4 ಅಲ್ಲಿ ದೂರ ಇರೋದು ಯಾರು 5 ಇಂದ, 1 2 4 ಅಲ್ಲಿ 4 ದೂರ ಇದೆ. ಸೊ 4 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡಿ. 2 and 1 ವಿಲ್ ಬಿ ಆಸ್ ಇಟ್ ಈಸ್. ಗೊತ್ತಾಯ್ತಾ? ಸೊ 4 ದೂರ ಇರೋದ್ರಿಂದ ಅದಕ್ಕೆ ಕಡಿಮೆ ಡಿಮ್ಯಾಂಡ್ ಇದೆ ಇವಾಗ ಅಂತಂದ್ರೆ, ಈಗ ನನಗೆ 1 2 ಇದ್ರೆ ಸಾಕು, ಆಮೇಲೆ 4 ಅನ್ನ ನೋಡ್ಕೊಳ್ಳೋಣ ಅನ್ನೋ ಒಂದು ರೀತಿಯಲ್ಲಿ ಅಷ್ಟೇ. ನೆಕ್ಸ್ಟ್ ಯಾರನ್ನು ಇನ್ಸರ್ಟ್ ಮಾಡಬೇಕು, 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಸೊ ಅಪ್ಡೇಟೆಡ್ ಫ್ರೇಮಲ್ಲಿ ಇದ್ರೆ ಇನ್ಸರ್ಟ್ ಮಾಡ್ಬೋದು, ಯಾಕೆ ರಿಪೀಟ್ ಆಗ್ಬಿಡುತ್ತೆ. ರಿಪೀಟ್ ಆಯಿತು ಅಂತಂದ್ರೆ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ಸ್ದು ರೂಲ್ ಅನ್ನ ನಾವು ವೈಲೇಟ್ ಮಾಡ್ದಂಗಾಗುತ್ತೆ. ಸೊ ನೋ ನೀಡ್ ಟು ರಿಪೀಟೆಡ್ಲಿ ರೈಟ್ ಇಟ್. ನೆಕ್ಸ್ಟ್ 2. ಸೊ 2 ಇದೆ ಅಪ್ಡೇಟೆಡ್ ಫ್ರೇಮಲ್ಲಿ, 2 ಕೂಡ ಇದೆ. ಸೊ 2 ಇದೆ ಅಂತಂದ್ರೆ ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಸ್ಕಿಪ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ 3. ಸೊ 3 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ, 3 ಇಲ್ಲ. ಸೊ 3 ಇಲ್ಲ ಅಂತಂದ್ರೆ ನಾವೇನ್ ಮಾಡಬೇಕು, ರೈಟ್ ಸೈಡ್ ಅಲ್ಲಿ ನೋಡ್ತಾ ಹೋಗ್ಬೇಕು, ಸರ್ಚ್ ಫಾರ್ 1 2 ಮತ್ತೆ 5. ಸೊ ಇಲ್ಲಿ 5 ಮಾತ್ರ ಸಿಕ್ತು, 1 ಮತ್ತೆ 2 ಸಿಗ್ತಾ ಇಲ್ಲ. ಸೊ ಈ ಒಂದು ಟೈಮಲ್ಲಿ ಏನ್ ಮಾಡ್ಬೇಕಾಗತ್ತೆ. ಸೊ ಈಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೀಟಾಗಿ ನೋಡ್ಕೊಳ್ಳಿ. 1 ಮತ್ತೆ 2 ಇಲ್ವಲ್ವಾ, ಅದಕ್ಕೆ ಈ ತರ ಸಣ್ಣದಾಗ ಒಂದು ಟಿಕ್ ಮಾರ್ಕ್ ಹಾಕೊಳ್ಳಿ, ಯಾರಿಲ್ಲ ಅಂತ. 1 ಮತ್ತೆ 2. ಸೊ ಈಗ ಏನ್ ಮಾಡೋಣ, ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ಗಾರಿದಮ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಸರಿನಾ? ಯಾರು ಫಸ್ಟ್ ಬಂದ್ರು ಅವ್ರನ್ನ ತೆಗ್ದಾಕ್ಬಿಡೋಣ. ಅಂದ್ರೆ 1 ಮತ್ತೆ 2 ನನಗೆ ಸಿಗ್ತಾ ಇಲ್ಲ ಮುಂದೆ, ಅವರಿಬ್ಬರಲ್ಲಿ ಯಾರಿಗೆ ಡಿಮ್ಯಾಂಡ್ ಫ್ಯೂಚರ್ ಅಲ್ಲಿ ನನಗೆ ಕಡಿಮೆ ಇದೆ ಅಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ 1 ಮತ್ತೆ 2ಗೆ ಏನ್ ಮಾಡ್ತೀನಿ, ಫಸ್ಟ್ ಇನ್ ಫಸ್ಟ್ ಔಟ್ ಅಪ್ಲೈ ಮಾಡ್ತೀನಿ. ಇವರಿಬ್ಬರಲ್ಲಿ ಯಾರು ಫಸ್ಟ್ ಬಂದರೆ ಅವ್ರ ಜಾಗಕ್ಕೆ ನಾನು 3 ಅನ್ನ ರೀಪ್ಲೇಸ್ ಮಾಡ್ತೀನಿ. ಸೊ 1 ಮತ್ತೆ 2 ನೋಡಿ, ಇಲ್ಲಿ 1 ಎಲ್ಲಿಂದ ಶುರು ಆಗಿದೆ, ಇಲ್ಲಿಂದ ಶುರು ಆಗಿದೆ. 2 ಎಲ್ಲಿಂದ ಶುರು ಆಗಿದೆ, ಇಲ್ಲಿಂದ ಶುರು ಆಗಿದೆ. ಸೊ ಹಿಂಗೆ ಕಂಟಿನ್ಯೂಷನ್ ಇದೆ ನೋಡಿ, ಇಲ್ಲಿ ಅಷ್ಟು ಕೂಡ 1 ಅಷ್ಟು ಕೂಡ 2 ಆ ತರ. ಸೊ 1 ಇಲ್ಲಿಂದ 2 ಇಲ್ಲಿಂದ, ಇವರಿಬ್ರಲ್ಲಿ ಫಸ್ಟ್ ಬಂದಿರೋದು ಯಾರು, 1. ಈ ಒಂದು ಸ್ಟೆಪ್ ಅಲ್ಲೇ ಬಂದಿದೆ. ಸೊ 1 ಜಾಗಕ್ಕೆ ನಾವು 3 ಅನ್ನ ರೀಪ್ಲೇಸ್ ಮಾಡಬೇಕು. ಗೊತ್ತಾಯ್ತಾ? ಏನಾದ್ರೂ ಕೂಡ ಟೈ ಆದ್ರೆ ಅಥವಾ ನಮಗೆ ಯಾವುದೇ ವ್ಯಾಲ್ಯೂಸ್ ಮುಂದೆ ಕಾಣಿಸ್ತಿಲ್ಲ ಅಂತ ಅಂದಾಗ ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ 3 ಆಯ್ತಲ್ವಾ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡ್ಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆಯಾ, ಇಲ್ಲ. ಸೊ ಈಗ ರೈಟ್ ಸೈಡ್ ಅಲ್ಲಿ ಹುಡುಕ್ತಾ ಹೋಗೋಣ, 3 2 ಮತ್ತೆ 5 ಅನ್ನ. ಸೊ 5 ಮಾತ್ರ ಸಿಕ್ತು, 3 ಮತ್ತೆ 2 ಸಿಗ್ಲಿಲ್ಲ. ಏನ್ ಮಾಡಬೇಕು, ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಮತ್ತೆ ಅಪ್ಲೈ ಮಾಡಬೇಕು. ಸೊ 3 ಮತ್ತೆ 2ಗೆ ಅಪ್ಲೈ ಮಾಡ್ಬೇಕಾಗಿರೋದು. 3 ಮತ್ತೆ 2 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ, 3 ಈಗ ತಾನೇ ಶುರು ಆಯ್ತು, ಬಟ್ 2 ಈ ಒಂದು ಸ್ಟೆಪ್ ಇಂದ ಶುರು ಆಗಿದೆ. ಕಂಟಿನ್ಯೂಷನ್ ಇರಬೇಕು. 3 ಈಗ ತಾನೇ ಶುರು ಆಯ್ತು, 2 ಇಲ್ಲಿಂದ ಶುರು ಆಗಿದೆ. ಸೊ 2 ವಾಸ್ ದ ಫಸ್ಟ್ ಒನ್ ಟು ಕಮ್. 2 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡಿ. 3 and 5 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನೋಡಿ, ಇಲ್ಲಿ 5 ಅನ್ನ ಇನ್ಸರ್ಟ್ ಮಾಡಬೇಕು. 5 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಆಲ್ರೆಡಿ ಇದೆ. ಸೊ ಆಲ್ರೆಡಿ ಇದೆ ಅಂತಂದ್ರೆ ಮತ್ತೆ ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಅಪ್ಡೇಟ್ ಮಾಡಿಬಿಟ್ರೆ ಅದು ರಿಪೀಟ್ ಆದಂಗಾಗುತ್ತೆ. ಸೊ ರಿಪೀಟ್ ಆದ್ರೆ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ದು ರೂಲ್ ಅನ್ನ ನಾವು ವೈಲೇಟ್ ಮಾಡ್ದಂಗಾಗುತ್ತೆ. ನೋಡಿ, ಇಲ್ಲಿ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಅಂತಂದ್ರೆ ದೂರ ಯಾರು ಇರ್ತಾರೆ ಅವರು ಅಂತ ಅರ್ಥ. ಏನಾದ್ರೂ ಟೈ ಆಯ್ತು ಇಬ್ರು ಮಧ್ಯ ಅಂತಂದ್ರೆ ಅವಾಗ ಏನ್ ಮಾಡಬೇಕು, ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ತಾ ಹೋಗಿ. ಈಗ ನೆಕ್ಸ್ಟ್ ಏನ್ ಕೇಳ್ತಾರೆ ಅಂತಂದ್ರೆ, ಇದೇ ಒಂದು ಪ್ರಾಬ್ಲಮ್ ಅಲ್ಲಿ ರೈಟ್ ದ ನಂಬರ್ ಆಫ್ ಪೇಜ್ ಫಾಲ್ಟ್, ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ರೈಟ್ ದ ನಂಬರ್ ಆಫ್ ಪೇಜ್ ಹಿಟ್ಸ್, ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ಈಗ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂತ ಅಂದ್ರೇನು, ಸಿಂಪಲ್, ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಇನ್ಸರ್ಟೆಡ್ ದಿ ವ್ಯಾಲ್ಯೂಸ್ ಆರ್ ವಿ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ಇಲ್ಲಿ ಬರ್ದಿರ್ತೀನಿ ಬೇಕಿದ್ರೆ, ಇನ್ಸರ್ಟ್ ಮಾಡಿರುವಂಥ ಸ್ಟೆಪ್ಗಳು ಅಥವಾ ರೀಪ್ಲೇಸ್ ಮಾಡಿರುವಂಥ ಸ್ಟೆಪ್ಗಳು, ಅಥವಾ ಅಲ್ಲ ಆ್ಯಡ್ ಮಾಡ್ತಾ ಹೋಗೋದು. ಸರಿನಾ? ಇನ್ಸರ್ಟ್ ಮಾಡಿರುವಂಥ ಸ್ಟೆಪ್ಪು ಮತ್ತೆ ರೀಪ್ಲೇಸ್ ಮಾಡಿರುವಂಥ ಸ್ಟೆಪ್ಗಳನ್ನು ಆ್ಯಡ್ ಮಾಡ್ತಾ ಹೋಗಿ. ನೋಡಿ, ಇಲ್ಲಿ 1 2 3 ಈ 3 ಸ್ಟೆಪ್ಪಲ್ಲಿ ಏನು ಮಾಡಿದೆ, ನನಗೆ ಬಿಟ್ಗಳು ಎಂಟಿ ಇದ್ದು ಅಂತಂದ್ರೆ ಜಾಗ ಎಂಟಿ ಇತ್ತು ಅಂತ ಇನ್ಸರ್ಟ್ ಮಾಡಿದೆ. ನೆಕ್ಸ್ಟ್ ಏನಾಯಿತು, ನನಗೆ ಇನ್ಸರ್ಟ್ ಮಾಡೋಕ್ಕೆ ಜಾಗ ಇರಲಿಲ್ಲ. ಸೊ ರೀಪ್ಲೇಸ್ ಮಾಡ್ತಾ ಬಂದೆ ಪೇಜಸ್ಗಳನ್ನು. ಸೊ ಅದನ್ನು ಕೂಡ ನಾವು ಆ್ಯಡ್ ಮಾಡ್ತಾ ಹೋಗ್ಬೇಕು. 1 2 3 4 5 6 7. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟು, 7. ನೆಕ್ಸ್ಟ್ ಪೇಜ್ ಹಿಟ್ಸ್ ಅಂತ ಅಂದ್ರೇನು, ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ವಿಚ್ ವಿ ಸ್ಕಿಪ್ ಬಿಕಾಸ್ ಆಫ್ ದ ರಿಪಿಟೇಷನ್. ಅಂದ್ರೆ 1 ಆಲ್ರೆಡಿ ಫ್ರೇಮಲ್ಲಿ ಇತ್ತು, ಮತ್ತೆ ರಿಪೀಟ್ ಆಗ್ಬಿಡುತ್ತೆ ಅಂತ ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಫ್ರೇಮಲ್ಲಿ ಇತ್ತು, ಮತ್ತೆ ರಿಪೀಟ್ ಆಗುತ್ತೆ ಅಂತ ಸ್ಕಿಪ್ ಮಾಡಿದೆ. 1 ಆಲ್ರೆಡಿ ಇತ್ತು, ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮಲ್ಲಿ ಇತ್ತು, ಸ್ಕಿಪ್ ಮಾಡಿದೆ. 5 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮಲ್ಲಿ ಇತ್ತು, ಸೊ ಸ್ಕಿಪ್ ಮಾಡಿದೆ. ಎಷ್ಟು ಸ್ಟೆಪ್ಗಳನ್ನು ನಾವು ಸ್ಕಿಪ್ ಮಾಡಿರ್ತೀವಿ, ದಟ್ ವಿಲ್ ಬಿ ದ ನಂಬರ್ ಆಫ್ ಪೇಜ್ ಹಿಟ್ಸ್. ಎಷ್ಟು, 1 2 3 4 5 5 ಸ್ಟೆಪ್ಗಳು. ಗೊತ್ತಾಯ್ತಾ? ಒಂದೊಂದ್ಸಲಿ ಕ್ವಶನ್ ಅಲ್ಲಿ ಏನಂತ ಕೇಳ್ತಾರೆ ಅಂದ್ರೆ, ಆಪ್ಟಿಮಲ್ ಬರೀರಿ, LRU ಬರೀರಿ, LFU ಬರೀರಿ, 4 ಕೂಡ ಕೇಳ್ತಾರೆ. ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ ಅನ್ನ ಕೇಳ್ಬಿಟ್ಟು ಕೊನೆಯಲ್ಲಿ ಒಂದು ವರ್ಡ್ ಅನ್ನ ಕೇಳ್ತಾರೆ, ಏನು, ಈ 4ರಲ್ಲಿ ಯಾವುದು ಬೆಸ್ಟ್ ಅಲ್ಗಾರಿದಮ್ಮು,
ಯಾವುದರಲ್ಲಿ ನಮಗೆ ಬೆಸ್ಟ್ ಆನ್ಸರ್ ಸಿಗುತ್ತೆ ಅಂತ. ಸೊ ದ ಆನ್ಸರ್ ಈಸ್ ಆಪ್ಟಿಮಲ್ ಅಲ್ಲಿ ಯಾಕೆಂದ್ರೆ ಪೇಜ್ ಫಾಲ್ಟ್ಗಳು ಕಡಿಮೆ ಇರ್ತವೆ, ಗೊತ್ತಾಯ್ತಾ? ಪೇಜ್ ಫಾಲ್ಟ್ಗಳು ಕಡಿಮೆ ಇರೋದ್ರಿಂದ ಆಪ್ಟಿಮಲ್ ಇಸ್ ದ ಬೆಸ್ಟ್ ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗಾರಿದಮ್, ಗೊತ್ತಾಯ್ತಾ? ಇಷ್ಟು ಗೊತ್ತಿರಲಿ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ ಈ ಒಂದು ಟಾಪಿಕ್ ಮೇಲೆ. ಮತ್ತೆ ಇನ್ನ 3 ಅಲ್ಗಾರಿದಮ್ಸ್ ಇದಾವಲ್ಲ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಮೇಲೆ, ಸೊ ಆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇನ್ನ ಉಳಿದಿರೋ ಅಲ್ಗಾರಿದಮ್ಸ್ ಡಿಸ್ಕ್ ಶೆಡ್ಯೂಲಿಂಗು, ಬ್ಯಾಂಕರ್ಸ್ ಅಲ್ಗಾರಿದಮ್ಮು, ಆಮೇಲೆ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್, ಅದ್ರ ಎಲ್ಲಾದ್ರದ್ದು ಕೂಡ ಡಿಫ್ರೆಂಟ್ ವೆರೈಟಿ ಪ್ರಾಬ್ಲಮ್ಸ್, ಮಾಡಲ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.